ರಿಸಲ್ಟ್ನ ಮೊಬೈಲ್ ಯಾವ ಥರ ಚೆಕ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಫಸ್ಟು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮ್ಮ ಗೂಗಲ್ ಹೋಗ್ಬಿಟ್ಟು ಸರ್ಚ್ ಬಾರಲ್ಲಿ ಕರ್ ರಿಸಲ್ಟ್.nic.in ಈ ಥರ ಸರ್ಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2024 ಈ ಥರ ಓಪನ್ ಆಗುತ್ತೆ ಇಂಟರ್ಫೇಸು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಇದು ಸೆಕೆಂಡ್ PUC ರಿಸಲ್ಟು, ಇನ್ನೂ SLC ರಿಸಲ್ಟ್ ಬಿಟ್ಟಿಲ್ಲ. SLC ರಿಸಲ್ಟ್ ಬಿಟ್ಟ ಮೇಲೆ ಇದ್ರ ಕೆಳಗಡೆ ಇದೆಯಲ್ಲ, ಇದ್ರ ಕೆಳಗಡೆ ಈ ಥರ ಆ್ಯಡ್ ಆಗುತ್ತೆ ಬಾಕ್ಸಲ್ಲಿ SLC ರಿಸಲ್ಟ್ ಅಂತ ಅನೌನ್ಸು ಮತ್ತು ಡೇಟು ಎಲ್ಲ ಇಲ್ಲಿ ಕೆಳಗಡೆ ಹಾಕಿರ್ತಾರೆ ಫ್ರೆಂಡ್ಸ್. ನೀವು ಚೆಕ್ ಮಾಡ್ಕೊಳ್ಳಿ, ಇನ್ನೂ ಬಿಟ್ಟಿಲ್ಲ ರಿಸಲ್ಟು. ನಾಳೆ ಬರುತ್ತೆ 9/5/2024. ನಾಳೆ 10:30ಕ್ಕೆ ನಿಮ್ಮ ರಿಸಲ್ಟು ನೀವು ಚೆಕ್ ಮಾಡ್ಕೋಬೋದು. ಈ ಪ್ಲೇಸಲ್ಲೇ ಅದು ಬಾಕ್ಸಲ್ಲಿ ಬರ್ತಾರೆ SLC ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ. ಇದು ಬಿಟ್ಟ ಮೇಲೆ ಯಾವ ಥರ ಚೆಕ್ ಮಾಡೋಂತ ನೀವು ಎಕ್ಸಾಂಪಲ್ ಕೊಟ್ಟಿರ್ತೀನಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿ. ರಿಸಲ್ಟ್ ಬಿಟ್ಟ ಮೇಲೆ ಆಮೇಲೆ ನಿಮ್ಮ ಎಂಟ್ರಿ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಫ್ರೆಂಡ್ಸ್ ಇಲ್ಲಿ ಫಸ್ಟು. ಆಮೇಲೆ ಸಬ್ಜೆಕ್ಟ್ ಇದೆಯಲ್ಲ, ಇಲ್ಲೇ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕಾಗುತ್ತೆ ನಿಮ್ಮದು. ಆಮೇಲೆ ಸಬ್ಮಿಟ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಬಂದ್ಬಿಡುತ್ತೆ ಫ್ರೆಂಡ್ಸ್. ಓಕೆನಾ?